ಸೊ ಹೆಂಗದಿರಪ್ಪ ಎಲ್ಲರೂ? ನಾನು ಮಸ್ತ್ ಅದೀನಿ, ನೀವು ಚೊಕ್ಕದಿರಿ ಅನ್ಕೊತೀನಿ. ಮತ್ತು ಇವತ್ತೇನಪ್ಪ ವಿಶೇಷ ಅಂದ್ರೆ ಇವತ್ತು ನಮ್ಮ ಮನೆಯೊಳಗೆ ಯಾವುದೋ ದೇವ್ರಿಗೆ ಪೂಜೆ ಮಾಡಂತಾರೆ. ನಮಗೂ ಗೊತ್ತಿಲ್ಲ ಅದು ಯಾವ ದೇವ್ರು ಅಂತ. ಸೊ ಅದಕ್ಕೆ ಜಳಕ ಮಾಡಿ ಬಂದಾರೆ, ಜಳಕ ಮಾಡಿ ರೆಡಿ ಆಗೋಣ ಬರ್ರಿ. ಸೊ ಏನಪ್ಪ ಅಂದ್ರೆ ಜಳಕ ಮಾಡಿ ಈಗ ನಾಷ್ಟಕ್ಕೆ ಕುಂತಿದ್ದೆ ನೋಡ್ರಿ, ಉಪ್ಪಿಟ್ಟು. ನೀವು ತಿನ್ನಕ್ಕೆ ಬರ್ರಿ. ಸೊ ಏನಪ್ಪ ಅಂದ್ರೆ ನಾಷ್ಟ ಮಾಡಿ ಈಗ ಜಸ್ಟ್ ಹೊರಗೆ ಬಂದೆ. ಹೊರಗೆ ಬಂದು ಮನೆಯೊಳಗೂ ಎಲ್ಲ ಭಾಳ ಗದ್ದಲ ನಡೆಯಂತೈತಿ. ಯಾಕಂದ್ರೆ ಅದರ ತಯಾರಿ ನಡೆಯಂತೈತಿ. ನಾವು ಸ್ವಲ್ಪ ಗಾಡಿ ತೊಗೊಂಡು ಹೋಗೋದು ಪ್ಲ್ಯಾನ್ ಮಾಡೀನಿ. ಮತ್ತು ಏನಂದ್ರೆ ಈಗ ಗಾಡಿ ತೊಳೆಯೋಣ ಬರ್ರಿ. ಸೊ ಏನಪ್ಪ ಅಂದ್ರೆ ಈಗ ಗಾಡಿ ತೊಳೆಯಂತೀನಿ. ಮತ್ತು ಈಗ ಗಾಡಿ ತೊಳೆದು ಹೇಗೂ ಗಾಡಿ ಸ್ವಚ್ಛ ಆಗೈತಿ. ಗಾಡಿ ತೊಳೆದು ಸೀದಾ ಮತ್ತು ಹೂವು ತೊಗೊಂಬಂದಾರೆ, ಹೂವು ತರಕ್ಕೆ ಹೋಗೋಣ ಬರ್ರಿ. ಗಾಡಿ ತೊಳೆದು ಈಗ ಹೂವು ತರಕ್ಕೆ ಬಂದಿದ್ದೆ. ಇಲ್ಲಿ ದರ್ಗಾಕ್ಕೆ ಬಂದೀನಿ ನಾವು ಹೂವು ತರಕ್ಕೆ. ಯಾಕಂದ್ರೆ ಪರ್ಫ್ಯೂಮ್ ಹೊಡೆದಿದ್ದ ಚಲೋ ಹೂವು ಕಡಿಮೆ ರೇಟ್ದಾಗ ಸಿಗ್ತೈತಿ. ಅದಕ್ಕೆ ನಮಗೂ ಅದೇ ಬೇಕಂತೇಳಿ ಅದು ತೊಗೊಂಡೆ. ಮತ್ತು ಈಗ ಮನೆ ಕಡೆ ಏನೋ ಕಾರ್ ಬಂದಿತ್ತಂತ, ಆ ಕಾರ್ದಾಗ ಎಲ್ಲ ಸಾಮಾನು ಲೋಡ್ ಮಾಡಿ ಹೋಗ್ಯಾರ. ಒಟ್ಟು ಒಂದು ಸ್ವಲ್ಪ ಮಂದಿ ಎಲ್ಲೈತಿ ನಾವು ಪೂಜೆ ಮಾಡೋದು ಅಲ್ಲಿ ಹೋಗ್ಯಾರ. ಮತ್ತು ಈಗ ನಾವು ಹೋಗೋಣ ಅಲ್ಲೇ. ಈಗ ಹಿಂಗೆ ಸ್ಟೇ ಆಗಿರಿ, ಕಂಟಿನ್ಯೂ ಆಗಿರಿ. ಮತ್ತು ನನ್ನ ವ್ಲಾಗ್ ಡೈಲಿ ನೋಡ್ತಾ ಇರ್ರಿ. ನನ್ನ ಚಾನಲ್ಗೆ ಏನ್ರಿ ಹೊಸಬ್ರಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿರಿ. ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ ಇಡ್ರಿ. ಸೊ ಸ್ಟೇ ಟ್ಯೂನ್. ಹೂವು ತೊಗೊಂಬಂದು ಇಲ್ಲಿ ನಮ್ಮ ಕಾಕು ಮನೆ ಕಡೆ ಬಂದ್ವಿ. ಕಾಕು ಮನೆ ಕಡೆ ಬಂದಾಗ ಇವ ನಮ್ಮ ತಮ್ಮ ನೋಡ್ರಿ ಆಯುಷ್. ಮತ್ತು ಅವನದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಸ್ವಲ್ಪ ಬಂದಾತ ಬೇರೆ ಕಾರಣದ ಸಂಬಂಧ. ಅವ್ರ ಮನ್ಯಾಗ ಒಲ್ಲೆಂದಿದ್ರು, ಅದು ಒಂದೇ ಕಾರಣ. ಹಾಯ್ ಮಾಡತ್ತ ನೋಡ್ರಿ ಅವನ್ನ. ಮತ್ತು ಈಗ ಮನೆಯೊಳಗೂ ಫೋನ್ ಹಚ್ಚ ಅಂತಾರೆ, ಮನೆ ಕಡೆ ಬಾ ಅಂತ. ಮನೆ ಕಡೆ ಹೋಗೋಣ. ಸೊ ಏನಂದ್ರೆ ಮನೆಗೆ ಹೋದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸ್ವಲ್ಪ ಕೆಲಸ ಒಂದು ಭಾಳ ಇದ್ವು ಅಲ್ಲಿ ಮನ್ಯಾಗ. ಸೊ ಅದಕ್ಕೆ ನಾವು ಇಬ್ಬರೇ ಗಾಡಿ ಮ್ಯಾಗ ಹೊಂಟೀವಿ, ನಾನು ಮತ್ತು ನವೀನ್. ಸೊ ಅವರು ಬರಂತಾರೆ ಮನ್ಯಾಗಿನವರು. ಅದು ಕಾರಿನ ಒಟ್ಟು ಟಾಟಾ ಎಸ್ ಇದ್ದಂಗೆ ಐತಿ, ಅದ್ರದಾಗ ಬರಂತಾರೆ. ನಮಗೆ ಮುಂದೆ ಗಾಡಿ ಕೊಟ್ಟು ಕಳಿಸಿದ್ರು. ಮೊದಲು ಬೈಕ್ ಕೊಟ್ಟಿದ್ರೆ, ಬೈಕ್ದಾಗ ಮತ್ತೆ ಎಲ್ಲಿ ಪೆಟ್ರೋಲ್ ಹಾಕ್ಸೋದು ಅಂಥೇಳಿ ಇದು ಎಲೆಕ್ಟ್ರಿಕ್ ಕೊಟ್ಟು ಕಳ್ಸ್ಯಾರ. ಇದ್ರ ಮ್ಯಾಗ ಹೊಂಟೀನಿ ನೋಡ್ರಿ ನಾನು. ಸೊ ಹಿಂಗೆ ಕಂಟಿನ್ಯೂ ಆಗಿರಿ. ಮುಂದೆ ಇನ್ನೂ ಭಾಳ ಮಜಾ ಐತೆ ನಮ್ದು. ಇನ್ನೂ ಭಾಳ ಮಜಾ ಮಾಡೋರು ಅದೀವಿ. ಸೊ ನೋಡ್ತಾ ಇರ್ರಿ. ಅಲ್ಲಿ ಹೋಗಿ ಸ್ವಲ್ಪ ಏನಂದ್ರೆ ಅವೆಲ್ಲ ಏನು ಸಾಮಾನಿದ್ವು ಅವೆಲ್ಲ ಮ್ಯಾಗ ಇಡೋದಿತ್ತು. ನಾನು ನಮ್ಮ ಅಣ್ಣಾರು ಇಟ್ಟು ಪೂಜೆಗೆ ಕರೆದಿದ್ರಿ ನಮಗೆ. ಅದೇನೋ ಮನೆಯಾಗಿನವ್ರು ಮಾಡ್ಬೇಕಂತೈತಂತ. ಸೊ ಅದು ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ಏನೇನು ರೀಲ್ಸ್ ಒಂದು ಮಾಡೋಣ ಅಂತ ಪ್ಲ್ಯಾನ್ ಹಾಕೀನಿ, ನೋಡೋಣ. ಸೊ ಏನಪ್ಪ ಅಂದ್ರೆ ಅದು ರೀಲ್ಸ್ ಮಾಡೋದೊಂದು ಐತಿ. ಬಟ್ ಇಲ್ಲಿ ನಮ್ಮ ಹಳೆಯ ಮತ್ತು ನಮ್ಮ ತಂಗಿಯರವ್ರು ಎಲ್ಲರೂ ಸೇರಿ ಎಡಿಟ್ ಅಂತಿದ್ರು ಕ್ರ್ಯಾಬ್. ಸೊ ನಾನು ಟ್ರೈ ಮಾಡಿದೆ, ಸಿಗ್ತಿದ್ದೇನೆ, ಕೈ ಹಾಕಿ ನೋಡಿದೆ. ಬಟ್ ಒಂದು ಏನು ಬರಲಿಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಅಂದರು ಕ್ಯಾಮ್ರಾ ಫುಲ್ ಅಲ್ಲಾಡಿಸ್ಬಿಟ್ಟಾನ. ಅವನು ಫುಲ್ ಜೋಶ್ದಾಗಿದ್ದ ಇದು ಹಿಡಿಯೋದ್ರೊಳಗೆ. ನೋಡ್ರಿ ಇಲ್ಲಿ ಇಂಥ ರಾಡಿ ನೀರೊಳಗೆ ಕರ್ಕೊಂಬಂದಾರ ನಮಗೆ. ನಮ್ಮ ಮನ್ಯಾಗಿನವ್ರು ನಂಗೆ ಜಸ್ಟಿಸ್ ಬೇಕಂತ ಕುಂತೀನಿ ನೋಡ್ರಿ. ಈಗ ನಾನು ಆ ಕೈ ಹಾಕಿ ಎಬ್ಸಕ್ಕೆ ಟ್ರೈ ಮಾಡಿಲ್ಲ, ಅದು ಕಡಿತಂತೇಳಿ ಸುಮ್ಮನೆ ಆಗಿಬಿಟ್ಟೆ ಮತ್ತು ವಾಪಸ್ಸು. ಸೊ ಏನಪ್ಪ ಅಂದ್ರೆ ಇದು ಕೋಳಿ ಅಲ್ಲಿ ಬಲಿ ಕೊಡ್ಬೇಕಂತ ಆ ದೇವಿಗೆ. ಅಲ್ಲಿ ಒಂದು ಕೋಳಿ ನಾ ತೊಗೊಂಡಿದ್ದೆ, ಇನ್ನೊಂದು ಕೋಳಿ ಅವ್ರು ನಮ್ಮ ಕಾಕಾರು ಬೇಡನೇ ಅದು ಬಿಟ್ಟು ಅಂತೇಳಿ ನನ್ನ ಕಡೆಯಿಂದ ಕಸ್ಕೊಂಡ್ರೆ. ಮತ್ತು ನಾವಿಬ್ಬರು ಹೊಂಟೀವಿ. ಅವ್ರು ಅಲ್ಲೇ ನಿಂತ್ಬಿಟ್ರೆ ಮಾತಾಡ್ಕೊತ. ನಾ ಅಂತೂ ಬರಾಬರ ಅದಕ್ಕೆ ಜೋತಾಡಿಸ್ಕೊಂಡು ಉಲ್ಟಾ ಹೆಂಗೆ ಬೇಕು ಹಂಗೆ ಹಿಡ್ದು ಅದಕ್ಕೆ ಜಪ್ಕೊಂತ ಹೊಂಟಿದ್ದೆ. ಅಂದ್ರೆ ಅದಕ್ಕೆ ಹಿಡ್ಕೊಂಡು ತಿರುಗಿಸ್ಕೊಂತ ಹೊಂಟಿದ್ದೆ. ಅದೇನೋ ಒಂದು 2 ಕಿಲೋ ಐತೆ ಕಾಣ್ತೈತೆ ರೀ ಅದು. ಸೊ ಅಲ್ಲಿಂದ ಎದ್ದು ಬಂದ್ವಿ. ಆ ಕೋಳಿ ಎಲ್ಲ ತೊಗೊಂಡು ಇಲ್ಲೇ ಇದು ಅಲ್ಲಿ ಐತೆ ನೋಡ್ರಿ, ಅದು ದೇವ್ರು. ನಮ್ಮ ಅಜ್ಜಾರಿನೂ ಅಲ್ಲೇ ಕುಂತಾರೆ. ಇದು ನೋಡ್ರಿ, ಇದು ನೀರು ಕ್ಲೀನ್ ಇಲ್ಲ, ಅಂಥ ನೀರ್ದಾಗ ಮಾಡಂತಾರೆ. ನಮ್ಮ ಮನೆಯಾಗಿನವ್ರು ಏನು ಹೇಳಿದ್ರು ಕೇಳಿಲ್ಲ. ಅದು ನೋಡ್ರಿ ದೇವ್ರು. ಅದೇನೋ ಹೊಳ್ದಾಗ ಬಿಡ್ಬೇಕಂತ್ರಿ ಅದು ಲಿಂಬೆನ. ಸೊ ಅದು ನಮ್ಮ ಮಮ್ಮಿನೂ ಆರತಿ ತರ್ತಾರೆ ಅಂತಿದ್ರೆ, ನಾನು ಅದು ನೋಡ್ಕೊತ ಕ್ಯಾಮ್ರಾ ಹೊಳ್ಬಿಟ್ಟೈತೆ. ಅದು ನಂಗೆ ಗೊತ್ತಿದ್ದಿದ್ದಿಲ್ಲ. ಆಮ್ಯಾಗ ಗೊತ್ತಾದ ಈಗ ಕ್ಯಾಮ್ರಾ ಒಳ್ಳಿದೆ ಅಂಥೇಳಿ ಮತ್ತು ಸುಮ್ಮನೆ ಅದಕ್ಕೆ ಇಗ್ನೋರ್ ಮಾಡಿಬಿಟ್ರೆ ಅದು ಏನಾಗಲ್ಲ. ನಮ್ಮ ಮನ್ಯಾಗೂ ಭಯ ಅಂತಿದ್ರು ಅಂತೇಳಿ ತೋರಿಸ್ಬಾರ್ದಂದ್ರೆ ಅದಕ್ಕೆ ಸುಮ್ಮನೆ. ಸೊ ಏನಪ್ಪ ಅಂದ್ರೆ ಈಗ ಡೈರೆಕ್ಟ್ ಊಟ ಮಾಡಕ್ಕೆ ಬಂದೀವಿ. ಊಟ ಮಾಡಿ ಎಲ್ಲರೂ ಕುಂತಾರೆ ನೋಡ್ರಿ ಇಲ್ಲಿ ಹೆಂಗೆ. ಸೊ ಅವ್ರದ್ದು ಊಟ ಮುಗಿಸಿ ಅವ್ರು ಕುಂತಿದ್ರು. ನಾನು ರೀಲ್ ಶೂಟಿಗೆ ಅಂತ ಬಂದಿದ್ದೆ. ನನ್ನ ಕ್ಯಾಮ್ರಾಮ್ಯಾನ್ ಒಂದು ಕೈಲಿ ವ್ಲಾಗ್ ಮಾಡ್ಕೊತ ಒಂದು ಕೈಲಿ ರೀಲ್ ಶೂಟ್ ಮಾಡ್ಯಾನ. ಸೊ ಏನಪ್ಪ ಅಂದ್ರೆ ನಂದು ಒಂದು ಸಿಂಗಲ್ ಶೂಟ್ ಇತ್ತು, ಅದು ತೋರ್ಸೋಕ್ಕಾಗಲಿಲ್ಲ.
ಅದಕ್ಕೆ ಈ ನಂದು ಮತ್ತು ನಮ್ಮ ತಮ್ಮನ ಶೂಟ್ ಮಾಡೋದೈತಿ. ನಾವಿಬ್ಬರು ಸೇರಿ ಒಂದು ರೀಲ್ ಮಾಡೋದಿ. ಇವ ಅಡ್ಡ ಬಂದು ಕಾಡ್ಸಕ್ಕೆ ಚಾಲೂ ಮಾಡಿಬಿಟ್ಟಾನ. ಇವ ಹೋಗಪ್ಪ ಅಂದ್ರೆ ರಿಂಗ ರಿಂಗ ಆಡವ ಅಂತ ನೋಡ್ರಿ ಅವ ರಿಂಗ ರಿಂಗ. ಅದಕ್ಕೆ ಅವ್ನು ಬೈದು ಕಳಿಸಿ ನಾನು ಮತ್ತು ಯಾರು ನಮ್ಮ ತಮ್ಮ ನಾವಿಬ್ಬರು ರೀಲ್ ಶೂಟ್ ಮಾಡಿದ್ವಿ. ಅದು ಅವ್ನಿಗೆ ಚಾಕ್ಲೇಟ್ ಈ ಚಸ್ಮಾ ಕೊಟ್ಟು ಅವನಿಗೆ ಸುಮ್ಮ ಕುಂದರ್ಸಿದೆ. ನಾನು ಮತ್ತು ನಮ್ಮ ತಮ್ಮ ರೀಲ್ ಶೂಟ್ ಮಾಡಿದ್ದೆ. ಅದು ನೋಡ್ರಿ ನೀವು ಹೆಂಗಾಗೈತಿ ನೀವೇ ಹೇಳ್ರಿ. ಸೊ ಏನಪ್ಪ ಅಂದ್ರೆ ಅಲ್ಲಿ ಒಂದು ತೋಟ ಇತ್ತು, ಮಾವಿನ ತೋಟ ಅಂತ. ಎಲ್ಲಿ ಗಿಡನೇ ಕಾಣವಲ್ವು. ಇಲ್ಲ ಮುಂದದಾವ ಅಲ್ಲಿ ಮಾವಿನಕಾಯಿ ಹರಿಯಾಕಂತ ಹೊಂಟಿದ್ವಿ. ಬಟ್ ಓನರ್ ಬಂದು ಬೈದು ಬಿಟ್ಟಿದ್ದ ನಮಗೆ. ಅದಕ್ಕೆ ಸುಮ್ಮನೆ ವಾಪಸ್ ಬಂದೀವಿ. ಆದರೂ ಹರಿದಾರ ಹುಡುಗರು ನೋಡ್ತೀರಿ ಹಿಂಗೆ. ಈಗ ಮುಂದೆ ಹೋಗೋಣ, ಮುಂದೆ ಏನೇನು ಆಕೈತಿ. ಬಟ್ ಇನ್ನೊಂದು ಶೂಟ್ ಮಾಡೋದೈತೆ, ಆಕೈತೇನಿಲ್ಲ ಟ್ರೈ ಮಾಡೋಣ ಬರ್ರಿ. ಸೊ ಏನಪ್ಪ ಅಂದ್ರೆ ಅಲ್ಲಿ ಒಂದು ಹಿಂಗೆ ಡ್ಯಾಮ್ ಇದ್ದಂಗೆ ಇತ್ತು. ನಾವು ಹೋಗಿದ್ದು ತೋಟದಾಗ ನಾನು ಮತ್ತು ನಮ್ಮ ತಮ್ಮ. ಮತ್ತು ಅಲ್ಲಿ ರೀಲ್ ಶೂಟ್ ಮಾಡ್ಬೇಕಂತಿತ್ತು. ಅಲ್ಲಿ ಬೀಳೋದು ಹೆದರಿಕೆಲೆ ಮಾಡಲಿಲ್ಲ ನಾವು. ಬಟ್ ಇನ್ನೊಂದು ತೋಟದ ಕಡೆ ಅಂತ ಹೋಗಿದ್ವಿ, ಅಲ್ಲೇನೂ ರೀಲ್ ಶೂಟ್ ಮಾಡೀವಿ. ಆ ತೋಟದ ನೋಡ್ರಿ. ಅಲ್ಲಿ ತೋಟದ ಕಡೆ ಸ್ವಲ್ಪ ಶಾರುಖ್ ಖಾನಿಂದು ಪೋಸ್ ಕೊಟ್ಟು ರೀಲ್ ಶೂಟ್ ಮಾಡಿ. ಸೊ ಏನಪ್ಪ ಅಂದ್ರೆ ಅದೊಂದು ತೋಟ ಬಿಟ್ಟು ಇನ್ನೊಂದು ತೋಟದ ಕಡೆ ಬಂದಿದ್ವಿ. ಅದು ರೀಲ್ ನೋಡ್ರಿ. ಸೊ ಏನಪ್ಪ ಅಂದ್ರೆ ಈಗ ಅದೊಂದು ಇದು ರೀಲ್ ಶೂಟ್ ಆತು. ಬಟ್ ಇನ್ನೊಂದು ರೀಲ್ ಸನಮ್ ತೆರಿ ಕಸಮಿಂದು ರೀಲ್ ಶೂಟ್ ಮಾಡೋದಿತ್ತು ನನಗೆ. ದಿನದಿಂದ ಇತ್ತು. ಬಟ್ ನಾವೀಗ ಎಲ್ಲಿ ಹೋಗಿದ್ವಲ್ಲ ಅಲ್ಲಿ ಚಲೋ ಅನ್ನಿಸ್ತು ನಂಗೆ ಮಾಡೋದು. ಅಲ್ಲೇ ಮಾಡಿದ್ದೆ. ಬಟ್ ಇದು ಏನಂದ್ರೆ ಹೂವು ನಾವೆಲ್ಲಿ ಹೋಗಿದ್ವಲ್ಲ ಆ ತೋಟದ ಹೂವು ಅದು. ಅದಕ್ಕೆ ಬೇವಿನ ತಪ್ಲದ ಕಡ್ಡಿ ಹಾಕಿ ರೆಡಿ ಮಾಡಿದ್ದೆ. ದೇಸಿ ಜುಗಾಡು ಸ್ವಲ್ಪ ಮಾಡ್ಬೇಕಾಕೈತಿ ಇಂಡಿಯನ್ಸ್ ಅಂತೇಳಿ. ಸೊ ಇರಲಿ. ಮತ್ತು ಅಲ್ಲಿ ಒಂದು ಹುಣ್ಸಿನ ಹಣ್ಣಿಂದು ಗಿಡ ಇತ್ತು. ಅದಕ್ಕೆ ಸರೋದ ಗಿಡ ಅಂತೇಳಿ ನಾನೇ ಹೆಸರಿಟ್ಬಿಟ್ಟೀನಿ. ಇವ್ರು ನಮ್ಮ ತಂಗಿ ನಮ್ಮ ತಮ್ಮನೂ ಬರಂತಾನೆ. ನೋಡೋಣ ಬರ್ರಿ. ಸೊ ಏನಪ್ಪ ಅಂದ್ರೆ ಈಗ ನಮ್ಮ ಮಮ್ಮಿ ಕಡೆ ಅದ ರೀಲ್ ಇನ್ನೊಂದು ನಮ್ಮ ಮಮ್ಮಿ ಕೊಟ್ಟು ರೀಲ್ ಶೂಟ್ ಮಾಡೋದೈತೆ ನಂಗೆ. ಅದಕ್ಕೆ ಕೇಳಕ್ಕೆ ಪರ್ಮಿಷನ್ ಕೇಳಕ್ಕಂತ ಹೊಂಟಿದ್ದೆ. ಇವರೆಲ್ಲರೂ ಈಗ ರೆಡಿ ಆಗ್ಯಾರ ಮನೆಗೆ ಹೋಗೋಣಂತ. ನೋಡೋಣ ರಾತ್ರಿನೂ ಆಗ್ಬೋದು ಈಗ ಮನೆಗೆ ಹೋಗಕ್ಕೆ. ಸೊ ಅವ್ರು ನಮ್ಮ ಅಜ್ಜಾರು ಹೇಳಂತಿದ್ರು ಅಲ್ಲಿ ಸಾಮಾನು ತಾಪ ಅಂಥೇಳಿ. ನಾನು ಹೋಗಲಿಲ್ಲ. ಸೊ ನಮ್ಮ ಮಮ್ಮಿಗೆ ಕೇಳೋಣ ಬರ್ರಿ ನಮ್ಮ ಮಮ್ಮಿ ಏನಂತಾರೆ. ಸೊ ಏನಪ್ಪ ಅಂದ್ರೆ ನಮ್ಮ ಮಮ್ಮಿಗೆ ಕೇಳಕ್ಕೆ ಹೋದಾಗ ನಮ್ಮ ಶಿವಮ್ಮಂತರು ಅಡ್ಡ ಬರಂತಿದ್ದ. ಸೊ ಅದಕ್ಕೆ ನಮ್ಮ ಮಮ್ಮಿನೂ ಬೇಡ ಈಗ ಅಂದ್ರೆ ನಮ್ಮ ರಿಲೇಷನ್ಸ್ ಎಲ್ಲರೂ ಅದಾರ. ಸೊ ಅದಕ್ಕೆ ಬೇಡ ಅಂತಂದ್ರೆ ಇರಲಿ ಅಂಥೇಳಿ ನಾನು ಸುಮ್ಮನಾದೆ. ಅವಂಗೇನೋ ರೀಲ್ ಮಾಡ್ಬೇಕಂತ ಅವಂದು. ಅದಕ್ಕೆ ನಾ ಬರೋಂಗಿಲ್ಲ ಅಂಥೇಳಿ ನಮ್ಮ ಮಮ್ಮಿಗೆ ಇನ್ನೊಮ್ಮೆ ಕೇಳಕ್ಕೆ ಹೋದೆ. ನಮ್ಮ ಮಮ್ಮಿ ಬೈದು ಕಳಿಸ್ಬಿಟ್ರೆ ನಂಗೆ. ಅದು ಕೆಲಸ ಮಾಡೋವಾಗ ಎದಕ್ಕೆ ಹಚ್ಚಿ ನನ್ನ ಹಿಂದೆ ಅಂತಂದ್ರೆ ಅಂದೆ ನಾ. ಇಲ್ಲ ಅದೊಂದು ಸ್ವಲ್ಪ ಒಂದು ಶೂಟ್ ಅಷ್ಟೇ ಅದ, ಸಿಂಗಲ್ ಶೂಟ ಆಗಿಬಿಡ್ತೈತಿ ಅಂತಂದಾಗ ಇವ್ರು ಕಲ್ಲೆಲ್ಲ ಒಗೆಯೋದು ಮಾಡಂತಿದ್ರೆ ಇವ್ರಿಗೆ ಆಟ ಆಡೋಕೆ ಕೊಟ್ಟು ನಾವು ಸಗದು ಈಕಿ ನೋಡ್ರಿ ಈಕಿ ಇವರೆಲ್ಲರೂ ನಮ್ಮ ರಿಲೇಷನ್ಸ್. ಸೊ ಅದ ನೋಡ್ರಿ ನಮ್ಮ ಕಾರ್ ಅಂದಿದ್ದು. ಸೊ ಹೆಂಗೂ ರೀಲ್ ಎಲ್ಲ ಶೂಟ್ ಮಾಡೋದಾತ. ಪರ್ಮಿಷನ್ನು ಕೇಳಿ ಬೈಸ್ಕೊಂಡು ಎಲ್ಲ ಆಗಿತ್ತು. ಮತ್ತು ಟೈಮು 7 o'clock ಇಲ್ಲ 6:30 7 o'clock ಆಗಿತ್ತು. ಮತ್ತು ಎಲ್ಲರೂ ಪ್ಯಾಕಿಂಗ್ ಎಲ್ಲ ಆಗಿಬಿಟ್ಟಿತ್ತು. ನಂದು ಆಲ್ಮೋಸ್ಟ್ ಆಗಿತ್ತು. ಮತ್ತು ನೋಡೋಣ ಅನ್ನಂತಿದ್ರು. ಮತ್ತು ಎಲ್ಲರೂ ಹೊರಗೆ ಸಾಧ್ಯ ಆದರೂ ಹೋಗೋಣ, ಇಲ್ಲಾಂದ್ರೆ ಇಲ್ಲೇ ಎಲ್ಲರೂ ಒಂದು ಪ್ಲೇಸ್ ನೋಡಿ ಊಟ ಮಾಡಿ ಡೈರೆಕ್ಟ್ ಮನೆಗೆ ಹೋಗೋಣ ಅಂದಿದ್ರು. ನಾನು ಸಾಧ್ಯ ಆದ್ರೆ ನೈಟ್ ಶೂಟ್ ಮಾಡ್ತೀನಿ. ಮತ್ತು ಅದು ಏನಾಕೈತೆ ಅದು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಪಾಪ ಬಿದ್ದುಬಿಟ್ಟಿದ್ದಾರೆ. ಅವಂಗೆ ಸ್ವಲ್ಪ ಅಳತಿದ್ದ. ಸೊ ನಮ್ಮ ತಮ್ಮ ಬಿದ್ದಿದ್ದ. ಮತ್ತು ನಮ್ಮ ಕಾಕಾರು ನೋಡ್ರಿ ನಮ್ಮ ತಮ್ಮಗೆ ಇಗ್ನೋರ್ ಮಾಡಿರಿ. ಅವ ಆರಾಮದ ಬಿಡ್ರಿ. ಆಮ್ಯಾಗ ಆಟಾಡಂತಿದ್ದ ನೋಡ್ರಿ. ನಮ್ಮ ಕಾಕಾರು ಎಫ್ರೋನ್ ಹಾಕ್ಕೊಂಡಾರ. ಅವ್ರು ಡಾಕ್ಟ್ರ್ ಅಲ್ಲ, ಬಟ್ ಆಟೋದ ಸ್ಪೆಷಲಿಸ್ಟ್ ಅವ್ರು. ಅದಕ್ಕೆ ಎಫ್ರೋನ್ ಹಾಕಿ ಇವ್ರವ್ರ ವೈಫ್ ಅವ್ರ ಫೋಟೋದಾಗ ಅಂತಿದ್ರು. ರಿಯಲ್ ಡಾಕ್ಟ್ರ್ ಅವ್ರು ಅದಾರ. ಬಟ್ ಅವ್ರು ನಮ್ಮ ಕಾಕಾಗೆ ಹಾಕಕ್ಕೆ ಕೊಟ್ಟಿದ್ರೆ ಹಂಗೆ ಹಾಕ್ಕೊಳಕ್ಕೆ. ಸೊ ಈಗ ಮನೆ ಕಡೆ ಹೋಗೋಣ ಬರ್ರಿ.
ಸೊ ಏನಪ್ಪ ಅಂದ್ರೆ ಈಗ ನೈಟ್ ಆಗಿಬಿಟ್ಟಿತ್ತು. ಸಂಜೆಗೇನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ಇದು ಕೆಲಸ ಇದ್ದು ಅದಕ್ಕೆ. ಬಟ್ ಇಲ್ಲಿ ನಾವು ಎಲ್ಲಿ ಬಂದೀವಲ್ಲ ಭಾಳ ಕತ್ಲೈತಿ. ಟಾರ್ಚ್ ಹಚ್ಕೊಂಡು ನಾವೇ ಇದು ಮಾಡಂತಿದ್ವಿ ನೋಡಿರಿ. ಈಗ ಸ್ವಲ್ಪ ಚಲೋ ಕಾಣತೈತಿ. ಮತ್ತು ಈಗ ಊಟಕ್ಕೆ ಕರೆದಾರ ಮನ್ಯಾಗ, ಅಂದ್ರೆ ಅಲ್ಲೇ ಊಟಕ್ಕೆ ಕರೆದಿದ್ರೆ ಅವರೆಲ್ಲ ನೋಡಿರಿ ಲೈಟ್ ಹಿಂಗೆಲ್ಲ ಹಚ್ಚಿ ನಾವು ಜುಗಾಡು ಮಾಡಿದ್ವಿ. ಊಟ ಮಾಡಿ ಸಿಗೋಣ ಮತ್ತು. ಸೊ ನೋಡಿರಿ ಹಿಂಗೆಲ್ಲ ಊಟ ಮಾಡಂತಾರೆ. ಅದು ಇದು ಟೆಂಪೋ ಗಾಡಿದು ಲೈಟ್ಲೆ ಅದೆಲ್ಲ ಸ್ವಲ್ಪ ಏನು ಮಾಡೋಕ್ಕಾಗಂಗಿಲ್ಲ, ಅಂಥ ಕಂಡೀಷನ್ ಇತ್ತು. ಮತ್ತು ನಾನು ಅಂಥ ಕಂಡೀಷನ್ದಾಗ ನಾನು ಊಟ ಮಾಡಿದೆ. ಅಲ್ಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದ್ವು. ನಾವು ಎಲ್ಲಿದ್ದರೂ ಹೊರ್ಗಿಂದ ಲೈಟ್ ತಂದಿದ್ವಲ್ಲ, ಆ ಲೈಟ್ ಹೋಗಿಬಿಟ್ಟಿದ್ವು. ಮತ್ತು ನಾನು ಊಟ ಮಾಡಿ ಎದ್ದು ಬಂದು ಆದರೂ ಹಂಗೆ ರೊಟ್ಟಿ ತಿನ್ನತ್ತಿದ್ದೆ, ಯಾಕಂದ್ರೆ ಖಾರ ಭಾಳ ಇತ್ತದ ಊಟ. ಅಕ್ಕ ನೀವು ಬರ್ರಿ ರೊಟ್ಟಿ ತಿನ್ನಕ್ಕೆ, ನಾವು ರೊಟ್ಟಿ ತಿನ್ನತ್ತೀವಿ ನೋಡಿರಿ. ಅವ ಕ್ಯಾಮ್ರಾಮ್ಯಾನ್ ಅಂದರು ಕೇಳಂತಿದ್ದಿದ್ದಿಲ್ಲ, ಎಲ್ಲಾದರೂ ವೀಡಿಯೋ ಮಾಡಂತಿದ್ದಿದ್ದ. ಅಣ್ಣ ಇರಲಿ ಅಣ್ಣ ಇರಲಿ ಅಂಥೇಳಿ. ಸೊ ಅವಂಗೂ ವೀಡಿಯೋ ಮಾಡಕ್ಕೆ ಕೊಟ್ಟು ನಾನು ವೀಡಿಯೋ ಮಾಡಿ ಈಗ ಮನೆ ಕಡೆ ಹೋಗೋಣ ಬರ್ರಿ. ಸೊ ಏನಪ್ಪ ಅಂದ್ರೆ ನಾನಂತರೂ ಮನೆ ಕಡೆ ಬಂದುಬಿಟ್ಟೆ. ಈಗ ಮನೆ ಕಡೆ ಹೊಂಟೀನಿ. ಅವರು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾರಂತ. ಈ ನೈಟ್ ಅಂತೇಳಿ ನಾನು 40 ಸ್ಪೀಡ್ ಹೊಡ್ಯಂತಿದ್ದೆ, ಆದರೂ ಭಾಳ ಜೋರು ಗಾಳಿ ಇತ್ತು. ನೀವೇ ಕೇಳಿಸ್ಕೋರಿ. ಸೊ ಏನಪ್ಪ ಅಂದ್ರೆ ಅದು ನಾ 50 ಟಚ್ ಆದೆ, ಆದರೂ 49 50 ಒಳಗೆ ಹೊಡ್ಯಂತಿದ್ದೆ. ಬಟ್ ಒಬ್ಬನು ಮಂದಿದ್ದಿದ್ದಿಲ್ಲ, ರೋಡ್ ಎಲ್ಲ ಫುಲ್ ಕತ್ಲ. ನಂದ ಒಬ್ಬಂದು ಇರ್ಬೋದು ಐತಿ ಲೈಟ್, ಬಟ್ ಇಲ್ಲಂತಿಲ್ಲ. ಬಟ್ ಹಿಂದೆಲ್ಲ ನೋಡ್ಬೇಕಾಗಿತ್ತು ನೀವು. ರಾತ್ರಿ ನಾನು ನವೀನ್ ಇಬ್ಬರೇ ಇದ್ವಿ ಗಾಡಿ ಮ್ಯಾಗ. ನಾವು ಹೆಂಗೆ ಮನೆಗೆ ರೀಚ್ ಆಗಿ ಟೈಮ್ ಒಂದು ಭಾಳ ಆಗಿಬಿಟ್ಟಿತ್ತು ನಾವು ಬರ್ಬೇಕಾರೆ. ಸೊ ಹಿಂಗೆ ಕಂಟಿನ್ಯೂ ಆಗಿರ್ರಿ, ನೋಡ್ತಾ ಇರ್ರಿ. ಸೊ ಏನಪ್ಪ ಅಂದ್ರೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ, ಯಾಕಂದ್ರೆ ಟೈಮ್ ಒಂದು ಭಾಳ ಆಗಿರುತ್ತೆ. ಮ್ಯಾಕ್ಸ್ ಆಗಿರ್ಬೋದು 12:30 ಏನೋ ಆಗಿರ್ಬೋದು. ಸೊ ನನ್ನ ಚಾನಲ್ಗೆ ಏನಾರು ಹೊಸಬ್ರಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿರಿ. ಮತ್ತು ಬೆಲ್ ಐಕಾನ್ ಒಂದು ಪ್ರೆಸ್ ಮಾಡಿಡ್ರಿ. ಸೊ ಕೀಪ್ ಇಟ್ ಅಪ್.